ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ವಿಡಿಯೋದ ಪರ್ಪಸ್ ಏನಾಯ್ತಪ್ಪ ಅಂದ್ರೆ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ನ ಯಾರ್ಯಾರೆಲ್ಲ ಯೂಸ್ ಮಾಡ್ತಿರ್ಲೆ ಪ್ರತಿಯೊಬ್ಬರೂ ಈ ಒಂದು ವಿಡಿಯೋನ ನೋಡಬೇಕು. ನಿಮಗಂತರೂ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಒಂದು ವಿಡಿಯೋ ನೀವು ಬಂದು ದಿನ ನೋಡಿದ್ರಪ್ಪ ಅಂದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಈ ಒಂದು ವಿಡಿಯೋದಾಗ ನೀವು ಕಂಡುಕೊತೀರಿ. ಅದಕ್ಕಾಗಿ ವಿಡಿಯೋನ ನೋಡಿರಿ. ಮತ್ತು ನೀವು ನೋಡಿದ ಮೇಲೆ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಏನತ್ತೆ ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಐತಪ್ಪ ಅಂದ್ರೆ, ನೀವು ತಮಿಳ್ನಾಗ ನೋಡಿದ್ದೀರಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೇಳಿ. ಸೊ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರೋದೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಏನು ಅನ್ನೋದು. ಅಕಸ್ಮಾತ್ ನೀವು ಯೂಟ್ಯೂಬರ್ ಅಲ್ಲಪ್ಪ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ನ ಅಷ್ಟೇ ಯೂಸ್ ಮಾಡ್ತೀರಪ್ಪ ಅಂದ್ರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಏನು ಅನ್ನೋದು ಈಗ ಹೇಳ್ತೀನಿ ಕೇಳಿರಿ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್ನವರು ತಮ್ಮದೇ ಆದಂಥ ಕೆಲವೊಂದಿಷ್ಟು ಲೀಗಲ್ ಆಗಿ ಅಂದ್ರೆ ಕಾನೂನು ಅಂದ್ರೆ ಗೋರ್ಮೆಂಟ್ ಥ್ರೂಯಿಂದ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹಾಕೊಂಡಿರ್ತಾರೆ. ಲೀಗಲ್ ಆಗಿ ಹಾಕೊಂಡಿರ್ತಾರೆ ರೂಲ್ಸ್ಗಳನ್ನ. ಅವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೇಳಿ ಕರಿತೀವಿ. ಈ ಒಂದಿಷ್ಟು ರೂಲ್ಸ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡಿ ಅವ್ರಿಗೆ ಇಷ್ಟ ಬಂದಂಗೆ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿನ ನಾವು ಯೂಸ್ ಮಾಡ್ತಿದ್ದಪ್ಪ ಅಂದ್ರೆ, ಅಥವಾ ನಾವು ನಮ್ಗೆ ಇಷ್ಟ ಬಂದಂಗೆ ನಾವು ವರ್ಕ್ನ ಇದ್ರೆ ಮಾಡ್ತಿದ್ದಪ್ಪ ಅಂದ್ರೆ, ನಿಮಗೆ ಗೊತ್ತಿರಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಡಿಲೀಟ್ ಆಕೈತಿ. ಅಥವಾ ಡಿಲೀಟ್ ಆಗಲಿಲ್ಲ ಅಂದ್ರೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ಹಲವಾರು ಥರ ನೋಟಿಸ್ಗಳು ಬರ್ತಿರ್ತಾವೆ, ರಿಪೋರ್ಟ್ಗಳು ಬರ್ತಿರ್ತಾವೆ. ಅದಕ್ಕಾಗಿ ಹೇಳಕತ್ತನು ಇವತ್ತಿನ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ವಿಡಿಯೋದ ಉದ್ದೇಶ ಹೇಳೀನಿ. ಇನ್ನು ಅದನ್ನು ಯಾವ ಥರ ನಾವು ಆ ಒಂದು ರೂಲ್ಸ್ಗಳು ಬಂದು ನಮಗೆ ಅದಾವು, ನಮಗೆ ಅಪ್ಲೈ ಆಕಾವು ಎಲ್ಲ ನಮ್ಗೆ ಕರೆಕ್ಟ್ ಪ್ರತಿಯೊಂದೂ ಇವತ್ತಿನ ಒಂದು ವಿಡಿಯೋದಾಗ ಡಿಕ್ಲೇರ್ ಆಗುವಂಗೆ ವಿತ್ ಪ್ರೂಫ್ ಸಮೇತ ನಿಮಗೆ ಹೇಳ್ತಾನೋ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ಒಂದು ವಿಡಿಯೋನ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಆದಷ್ಟು ನಮಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿ ಅನ್ನೋಗಾರ ಏನು ನಾವು ಅಂಥ ಕಂಟೆಂಟ್ಗಳು ನಾವು ಬಿಡುವಂಥ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಕ್ಕಾವು. ಅದಕ್ಕಾಗಿ ಹೇಳತ್ತೀನಿ. ಈಗ ವಿಷಯಕ್ಕೆ ಬರೋನು, ಇನ್ಸ್ಟಾಗ್ರಾಮ್ನ ನಾನು ಓಪನ್ ಮಾಡ್ತೀನಿ. ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ನಿಮ್ಮ ಒಂದು ಐ ಡಿಗೆ ಯಾವ ಥರ ಪ್ರಾಬ್ಲಮ್ ಬರ್ತೈತಿ, ಪ್ರಾಬ್ಲಮ್ ಎಲ್ಲಿ ಬರ್ತೈತಿ ಎಲ್ಲನೂ ಹೇಳ್ತೀನಿ. ಈಗ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ನ ನೀವು ಓಪನ್ ಮಾಡಿರಿ. ಪ್ರೊಫೈಲ್ ಪೇಜ್ ಓಪನ್ ಮಾಡೋದು ಕೆಲವ್ರು ಗೊತ್ತಿರಂಗಿಲ್ಲ. ಪ್ರೊಫೈಲ್ ಅಂದ್ರೆ ಗೊತ್ತಿರಂಗಿಲ್ಲ. ಇನ್ನು ಸ್ಟಾರ್ಟಿಂಗ್ ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಿರಲಿ ಈ ಥರ ಬರ್ತೈತಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಲಾಸ್ಟ್ನೇ ಒಂದು ಆಪ್ಷನ್ ಐತೆ ನೋಡ್ಬೋದು. ಇಲ್ಲಿ ನಿಮ್ಮದು ಒಂದು ಡಿ ಪಿ ತೋರಿಸ್ತಾನೆ. ಅಲ್ಲಿ ನೀವು ಬರ್ರಿ. ಅದ್ಮೇಲೆ ನೀವು ಕ್ಲಿಕ್ ಮಾಡಿರಿ. ಅಲ್ಲಿ ನೀವು ಕ್ಲಿಕ್ ಮಾಡೋಣ. ಇಲ್ಲಿ ಮ್ಯಾಲೆ 3 ಲೈನ್ ಕೊಟ್ಟಿರ್ತಾನೆ. ಆ 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗೆ ಸ್ವಲ್ಪ ಸರಸ್ರಿ ಅಂದ್ರೆ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಅಂದ್ರೆ ಸರಸ್ರಿ ಅಂದಂಗೆ ಇಲ್ಲಿ ನೀವು ನೋಡ್ಬೋದು. ಅಕೌಂಟ್ ಸ್ಟೇಟಸ್ಸು, ಹೆಲ್ಪು, ಪ್ರೈವಸಿ ಸೆಂಟ್ರು, ಅಬೌಟು ಕೊಟ್ಟಿರ್ತಾನೆ. ಎಲ್ಲಿ ಕೊಟ್ಟಿರ್ತಾನಪ್ಪ ಅಂದ್ರೆ 3 ಇನ್ಫಾರ್ಮೇಷನ್ ಆ್ಯಂಡ್ ಸಪೋರ್ಟ್ ಅಂತ ಕೊಟ್ಟಿರ್ತಾನೆ. ಹೆಡ್ಲೈನ್ ಕೊಟ್ಟಿರ್ತಾನೆ. ಆ ಹೆಡ್ಲೈನ್ ಕೆಳಗೆ ಹೆಲ್ಪ್, ಪ್ರೈವಸಿ ಸೆಂಟ್ರ್, ಅಕೌಂಟ್ ಸೆಂಟ್ರ್, ಅಬೌಟ್ ಅಂತ ಕೊಟ್ಟಿರ್ತಾನೆ. ನೀವು ಅಕೌಂಟ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಈಗ ನೀವು ಕ್ಲಿಕ್ ಮಾಡಿರಿ ತಿಳ್ಕೊತಾನ. ಈಗ ಇಲ್ಲಿ ನೋಡ್ಬೋದು. ಇಲ್ಲಿ ಕೆಲವರು ಮೊಬೈಲ್ದಾಗ ಇಲ್ಲಿ 5-6 ಆಪ್ಷನ್ಗಳನ್ನ ಕೊಟ್ಟಿರ್ತಾನೆ. ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ 3 ಆಪ್ಷನ್ ಕೊಟ್ಟಾನ. ನಿಮ್ಮ ಒಂದು ಮೊಬೈಲ್ದಾಗ 5 ಆಪ್ಷನ್ ಕೊಟ್ಟಿರ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ, ನೋಡೋಣ ಯಾರ್ಯಾರಿಗೆ ಎಷ್ಟು ಮಂದಿ ಬಂದೈತಿ. ಒಂದು 5 ಆಪ್ಷನ್ಗಳು ಎಷ್ಟು ಮಂದಿ ಬಂದಾವ ಅನ್ನೋದು. ಇಲ್ಲಿ ರಿಮೂವ್ ಕಂಟೆಂಟ್ ಅದು ಕೊಟ್ಟಾನು. ಇಲ್ಲಿ ಬ್ಲೂ ಟಿಕ್ ಮಾರ್ಕ್ ಕೊಟ್ಟಾನು. ಕಂಟೆಂಟ್ ಲೋವರ್ಡ್ ಆ್ಯಂಡ್ ಫೀಡ್ ಕೊಟ್ಟಿರ್ತಾನೋ. ಇಲ್ಲಿ ನೀವು ಬ್ಲೂ ಟಿಕ್ ಮಾರ್ಕ್ ನೋಡ್ತೀರಿ. ಮತ್ತು ಇಲ್ಲಿ ಕೆಳಗೆ ಫ್ಯೂಚರ್ಸ್ ಯು ಕ್ಯಾನ್ ಯೂಸ್ ಕೊಟ್ಟಿರ್ತಾನೋ. ಇದು ಕಮೆಂಟ್ ಸೆಕ್ಷನ್ ಅದು. ಸೊ ಫ್ರೆಂಡ್ಸ್, ಈ 3 ಆಪ್ಷನ್ ಇದಕ್ಕೆ ಸಂಬಂಧಪಡ್ತಾವಪ್ಪ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಸಂಬಂಧಪಡ್ತಾವೆ. ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ತಿಳ್ಕೊತಾ ಅಂದ್ರಲ್ಲೇ ಅದಕ್ಕಾಗಿ ಹೇಳತ್ತೀನಿ. ರಿಮೂವ್ ಕಂಟೆಂಟ್ ಅಂದರೆ ಏನು ಇಲ್ಲಿ ನೀವು ನೋಡ್ಬೋದು. ಕ್ಲಿಕ್ ಮಾಡಿರೋದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗೆ ನೀವು ನೋಡ್ಬೋದು. ಅಕಸ್ಮಾತ್ ಅಂದ್ರೆ ಈಗ ಕಂಟೆಂಟ್ಗಳು ಇರ್ತಾವೆ. ಇನ್ನೊಬ್ರು ಕಂಟೆಂಟ್ನ ನೀವೇನೋ ಯೂಸ್ ಮಾಡೋದು ಮಾಡಿದ್ರಪ್ಪ, ಇನ್ನೊಬ್ಬರ ಒಂದು ಹೆಂಗೆ ಇದು ಆ್ಯಸ್ ಟು ಆ್ಯಸ್ ಅವರ ಒಂದು ವಿಡಿಯೋ ಹೆಂಗಿರಲಿ ಹಂಗೆ ಹಾಕೋದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಾಗ. ಈ ಥರದ್ದೆಲ್ಲ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ಗಳನ್ನ ಕ್ರಾಸ್ ಮಾಡ್ತಿದ್ದೀರಪ್ಪ ಅಂದ್ರೆ ನಿಮಗೆ ಕೆಲವೊಂದಿಷ್ಟು ಫ್ಯೂಚರ್ಗಳು ಇದಾವೆ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ. ಅವನ್ನ ನಿಮಗೆ ಅವು ಕೊಡಂಗಿಲ್ಲ ಅಂದಂಗೆ. ಏನೇನಪ್ಪ ಅದು ಫ್ಯೂಚರ್ ಅಂತ ಹೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು. ಈಗೇನು ನೀವು ಒಂದು ಇನ್ಸ್ಟಾಗ್ರಾಮ್ನಾಗ ನೀವು ಇನ್ನೊಬ್ಬರು ಒಂದು ವಿಡಿಯೋನ ಹಾಕತ್ತಿರಲಿ, ಅದರಿಂದ ಏನಾಕೈತಪ್ಪ ಅಂದ್ರೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಲಾಗಿನ್ ಆಗೋದು ಹೇಳ್ತಾನೆ ನಾವು. ಅಂದ್ರೆ ನೀವು ನಿಮ್ಮ ಒಂದು ದೊಡ್ಡ ಇನ್ಸ್ಟಾಗ್ರಾಮ್ ಐ ಡಿ ಇರ್ತಾರೆ ತಿಳ್ಕೊರಿ. ಈಗ 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಈ ಒಂದು ಅಕೌಂಟ್ನ ನೀವು ಈ ಒಂದು ಮೊಬೈಲ್ ಹಳೆ ಮೊಬೈಲ್ ಬಿಟ್ಟು ಬೇರೆ ಒಂದು ಹೊಸ ಮೊಬೈಲ್ ತೊಗೊಂಡಿರ್ತೀರಿ. ಆ ಒಂದು ಮೊಬೈಲ್ದಾಗ ಲಾಗಿನ್ ಮಾಡ್ಸೋಕೆ ಹೋಗಿರ್ರಿ. ಅವಾಗ ಏನಾಗೈತಪ್ಪ ಅಂದ್ರೆ ಈ ಒಂದು ಐ ಡಿ ಅವರ ಒಂದು ಮೊಬೈಲ್ದಾಗ ಲಾಗಿನ್ ತೊಗೊಳಂಗಿಲ್ಲ. ಆ ಒಂದು ಹೊಸ ಮೊಬೈಲ್ದಾಗ ಲಾಗಿನ್ ಅನ್ನೋದು ತೊಗೊಳಂಗಿಲ್ಲ. ಅದಕ್ಕಾಗಿ ಈ ಒಂದು ಫ್ಯೂಚರ್ ನಾವು ನಿಮ್ಗೆ ಕೊಡಂಗಿಲ್ಲ, ರಿಮೂವ್ ಮಾಡ್ತಾನೆ ಅಂತ ಹೇಳ್ತಾನೆ. ಯಾವಾಗ ರಿಮೂವ್ ಮಾಡ್ತಾನಪ್ಪ ಅಂದ್ರೆ ನೀವು ಇನ್ನೊಬ್ಬರ ಕಂಟೆಂಟ್ಗಳು ಏನು ಹಾಕೋತ ಹೋಗಿರಿ ಅವಾಗ ರಿಮೂವ್ಡ್ ಕಂಟೆಂಟ್ ಅದು ಕೊಟ್ಟಿರ್ತಾನಲ್ಲ
ಅವಾಗ ಈ ಒಂದು ಆಪ್ಷನ್ನ ನಿಮ್ಗೆ ಡಿಸೇಬಲ್ ಮಾಡ್ತಾನೆ. ಮತ್ತು ಅಕಸ್ಮಾತ್ ನೀವು ಹಂಗೆ ಹಾಕಿದ್ರಪ್ಪ ಅಂದ್ರೆ ಅದನ್ನು ನಾವು ಹೆಂಗೆ ಗೊತ್ತು ಮಾಡ್ಕೊಳ್ಳೋದು ಅಂತೇಳಿ ಕೇಳೋದಾದ್ರೆ ಇಲ್ಲಿ ನಿಮಗೆ ಬ್ಲೂ ಟಿಕ್ ಮಾರ್ಕ್ ಕೊಟ್ಟಾನಲ್ಲ, ಈ ಒಂದು ಬ್ಲೂ ಟಿಕ್ ಮಾರ್ಕ್ ಏನೈತಿಲ್ಲ ಇದು ರಿಮೂವ್ ಆಕೈತಿ. ಇಲ್ಲಿ 8 ಬಟನ್ ಬರ್ತೈತಿ, 8 ಬಟನ್ ಅದು ನಿಮ್ಗೆ ಇಲ್ಲಿ ರಾಂಗ್ ಅಂತೇಳಿ ಬರ್ತೈತಿ. ಅವಾಗ ಈ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡೋಕ್ಕಾಗೈತಿ. ಇದು ಒಂದನೇ ಪ್ರಾಬ್ಲಮ್. ಇನ್ನು ಎರಡನೇ ಒಂದು ಪ್ರಾಬ್ಲಮ್ ಯಾವುದು ಅಂತ ಕೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಓದ್ಕೋಬೋದು ಕಂಟೆಂಟ್ ಹ್ಯಾವ್ ಬೀಸ್ ರಿಮೂವ್ ಲೋವರ್ ಆ್ಯಂಡ್ ಯುವರ್ ಫಾಲೋವರ್ ಸ್ಪೀಡ್ಸ್ ಅಂತ ಕೊಟ್ಟಾನ. ಅಂದ್ರೆ ಕಂಟೆಂಟ್ ಲೋವರ್ಡ್ ಅಂದ್ರೆ ನಿಮ್ಮ ಒಂದು ಕಂಟೆಂಟ್ಗಳು ಏನಿರ್ತಲ್ಲ ಅಕಸ್ಮಾತ್ ಅವು ಇನ್ನೊಬ್ಬರು ಒಂದು ಕಂಟೆಂಟ್ ಆಗಿದ್ದು ತಗೊಳ್ಳಿ ಹೇಳಿದೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗೆ ಇದನ್ನು ನೀವು ಏನಾರು ಮೀರಿದ್ರಪ್ಪ ಅಂದ್ರೆ ಇಲ್ಲಿ ನಿಮ್ಮ ಒಂದು ವೈರಲ್ ಆಗೋದಿಲ್ಲ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಏನೈತೆ ಅದು ವೈರಲ್ ಆಗೋದಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ಗಳನ್ನ ನೀವು ಮೀರಿದ್ರಪ್ಪ ಅಂದ್ರೆ. ಮತ್ತು ಇನ್ನೊಂದು ಹೇಳ್ಬೇಕು ನಾನು ನಿಮಗೆ ಇಲ್ಲಿ ನಿಮ್ಮ ಒಂದು ಫಾಲೋವರ್ಸ್ನೂ ಕೂಡ ಇನ್ಕ್ರೀಸ್ ಆಗೋದಿಲ್ಲ ಅಂದಂಗೆ ಅದನ್ನು ಕೂಡ ಅವನು ಇಲ್ಲಿ ಹೇಳ್ಕೊಂಡು ನಾನು. ಇದು ಎರಡನೇ ಒಂದು ಪ್ರಾಬ್ಲಮ್. ಇನ್ನು ಮೂರನೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಯು ಕ್ಯಾನ್ ಯೂಸ್ ಅಂತ ಕೊಟ್ಟಿರ್ತಾನೆ ಇಲ್ಲಿ ಫ್ಯೂಚರ್ಸ್ಗಳನ್ನ. ಕೆಲವೊಂದಿಷ್ಟು ಫ್ಯೂಚರ್ಗಳು ಇದಾವೆ ಇನ್ಸ್ಟಾಗ್ರಾಮ್ನೂ ಅಂದ್ರೆ ನೀವೇ ದುಡ್ಡು ಮಾಡೋಕೆ ಅಂದ್ಕೊಂಡಿರ್ತೀರಿ ಅಂದ್ರೆ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಬರ್ತಾವೆ. ಅಂದ್ರೆ ದುಡ್ಡು ಮಾಡೋದಾಗಿರ್ಬೋದು, ಈಗ ಏನಾರ ನೀವು ಸ್ಪಾನ್ಸರ್ಶಿಪ್ನ ಪಡ್ಕೊಳ್ಳೋದಾಗಿರ್ಬೋದು, ಈ ಥರದ ಕೆಲವೊಂದಿಷ್ಟು ಆಪ್ಷನ್ ಇರ್ತಾವಲ್ಲ ಅವನ್ನ ನಿಮ್ಗೆ ಅವ ಪ್ರೊವೈಡ್ ಮಾಡೋಂಗಿಲ್ಲ. ಯಾವಾಗ ಪ್ರೊವೈಡ್ ಮಾಡೋಂಗಿಲ್ಲಪ್ಪ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ಗಳನ್ನ ನೀವು ಮೀರಿದ ಮೇಲ್ತೆ. ಅದಕ್ಕಾಗಿ ಹೇಳಕತ್ತನು ಅಕೌಂಟ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ನ ಕರೆಕ್ಟಾಗಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊರಿ. ಇವೆಲ್ಲರೂ ಬ್ಲೂ ಟಿಕ್ ಬಂದಿದ್ದಪ್ಪ ಅಂದರೆ ಚಲೋ ಅನ್ನಂಗೆ. ಅಕಸ್ಮಾತ್ ಇದ್ರೊಳಗೆ ಒಂದೇ ನಿಮ್ಗೆ ಏನಾರು 8 ಬಟನ್ ಬಂದಿತ್ತಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ. ಆದಷ್ಟು ನಂಗೆ ಎಷ್ಟು ವರ್ಕ್ ಆಕೈತಿ ನನ್ನಿಂದ ಎಷ್ಟು ಸಾಧ್ಯ ಆಕೈತಿ ಅಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ದಾಗಿರ್ಬೋದು, ವಾಟ್ಸಪ್ದಾಗಿರ್ಬೋದು ಯಾವುದೇ ಇರಲಿ ಅದು ಮುಂದಿನ ಒಂದು ಟಾಪಿಕ್ನಾಗ ಅದ್ರ ಬಗ್ಗೆ ನಾನು ಮಾಹಿತಿ ಅನ್ನೋದು ತೊಗೊಂಬರ್ತಾನೆ. ಅಲ್ಲಿವರೆಗೂ ಟಾಟಾ.